ಈ ಮೇಡಮ್ ಅವರು ಎಷ್ಟು ಸಿಂಪಲ್ ಆಗಿ ಎಲ್ಲರೊಟ್ಟಿಗೂ ಕೂಡ ಬೆರೆಯುತ್ತಾರೆ ಅಂತ ನೋಡೋಕೆನೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅಶ್ವಿನಿ ಮೇಡಮ್ ಅವರ ಒಂದು ಸಿಂಪ್ಲಿಸಿಟಿ ಮತ್ತೆ ಅವ್ರು ಮಾತನಾಡಿಸುವಂತ ಒಂದು ರೀತಿ ಮತ್ತೆ ಜನರ ಜೊತೆ ಬೆರೆಯುವಂತ ರೀತಿ ಎಲ್ಲವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿ ಅಶ್ವಿನಿ ಮೇಡಮ್ ಅವರು ಕಂಪ್ಲೀಟ್ ಆಗಿ ಹಲವಾರು ಫಂಕ್ಷನ್ ಗಳಿಗೆ ಅಟೆಂಡ್ ಆಗ್ತಾರೆ. ಅದು ಇವರದ್ದೇ ಆದಂತ ಒಂದು ಕೋ ಫೌಂಡರ್ ಸ್ಕೂಲ್ ಸಹ ಇದೆ. ಸೊ ಅಲ್ಲಿಗೂ ಕೂಡ ಗ್ರ್ಯಾಂಡ್ ಓಪನಿಂಗ್ ಎಲ್ಲ ಹೋಗ್ತಾರೆ. ಹಲವಾರು ಬೆಂಗಳೂರಿನಲ್ಲಿ ಬ್ರಾಂಚ್ಗಳು ಸಹ ಓಪನ್ ಆಗಿದ್ದಾವೆ. ಜೊತೆ ಮಗಳೊಟ್ಟಿಗೂ ಕೂಡ ಸಮಯವನ್ನ ಕಳೀತಾರೆ. ಹೋಟೆಲ್‌ಗೆ ಕರ್ಕೊಂಡು ಹೋಗ್ತಾರೆ, ಊಟವನ್ನ ಸಹ ಮಾಡ್ತಾರೆ. ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಫಂಕ್ಷನ್ ಇಂದ ಹಿಡಿದು ಸಿನಿಮಾ ರಿಲೇಟೆಡ್ ಸಂಬಂಧಪಟ್ಟಂತೆ ಯಾವ್ದಾದ್ರು ಫಂಕ್ಷನ್‌ಗಳಿದ್ರೆ ಅಲ್ಲಿಗೂ ಹೋಗ್ತಾರೆ. ಮತ್ತೆ ಸಿನಿಮಾ ನೋಡಕ್ಕೂ ಹೋಗ್ತಾರೆ. ಇನ್ನೇನಾದ್ರೂ ಮದುವೆ ಕಾರ್ಯಕ್ರಮಗಳು ಇನ್ವೈಟ್ ಏನಾದ್ರು ಮಾಡಿದ್ರೆ ಅಲ್ಲಿಗೆ ಹೋಗ್ತಾರೆ. ಸೊ ಈ ರೀತಿ ಅಶ್ವಿನಿ ಮೇಡಮ್ ಪ್ರತಿ ದಿವಸ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಫ್ರೀ ಟೈಮ್ ಸಿಗೋದೇ ಕಡಿಮೆ ಅವರಿಗೆ. ಫ್ರೀ ಟೈಮ್ ಇದ್ದಾಗ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೆಯಕ್ಕೆ ಇಷ್ಟಪಡ್ತಾರೆ. ಅದು ಬಿಟ್ರೆ ಸಿನಿಮಾ ಅವರದ್ದೇ ಆದಂತ ಬೇರೆ ಸಂಸ್ಥೆ. ಸೊ ಅಲ್ಲಿ ಏನು ಕೆಲಸಗಳು ಬಾಕಿ ಇರ್ತವೆ ಅದನ್ನ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸೊ ಈ ರೀತಿ ಅವರ ದಿನಚರಿಯೂ ಸಹ ಇರುತ್ತೆ. ಅಶ್ವಿನಿ ಮೇಡಮ್ ಅವರು ಆರಂಭದಲ್ಲಿ ಬಹಳಷ್ಟು ಕುಗ್ಗಿ ಹೋಗಿದ್ರು. ಬಟ್ ಜನರ ಒಂದು ಸಪೋರ್ಟ್ ಧೈರ್ಯದಿಂದ ಮತ್ತೆ ಎದ್ದು ನಿಂತು ಈಗ ಕಂಪ್ಲೀಟ್ ಜವಾಬ್ದಾರಿ ಅಂದ್ರೆ ಅಪ್ಪು ಅವರು ನೋಡ್ಕೊಳ್ತಿದ್ದಂತ ಕಂಪ್ಲೀಟ್ ಜವಾಬ್ದಾರಿ ಎಲ್ಲವನ್ನೂ ಕೂಡ ಅಶ್ವಿನಿ ಮೇಡಮ್ ಅವರೇ ಟೇಕ್ ಕೇರ್ ಮಾಡಿರೋದು. ಸದಾ ಬೇರೆ ಬೇರೆ ಊರಿಗೆಲ್ಲ ಹೋಗ್ತಾ ಇರ್ತಾರೆ, ಸುತ್ತಾಟ ನಡೆಸ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅನ್ಬೋದು ಅಶ್ವಿನಿ ಮೇಡಮ್ ಅವರ ಕಾರ್ಯವೈಖರತೆ. ಈ ಒಂದು ಟೈಮ್ ನಲ್ಲಿ ಮತ್ತೆ ಈ ಒಂದು ಸಿಚುವೇಶನ್ ಅಲ್ಲಿ ನಿಜವಾಗ್ಲೂ ಕೂಡ ಒಂದು ಧೈರ್ಯವಾಗಿ ತಗೊಂಡು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಅವರ ಅತ್ತೆಯ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಾರ್ವತ ಪುನೀತ್ ರಾಜ್ಕುಮಾರ್ ಅವರು ಸಹ ಅಷ್ಟೇನೆ ಒಳ್ಳೆ ನಿರ್ಮಾಪಕಿಯಾಗಿದ್ರು. ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಅವರ ಅತ್ತೆ ಹಾದಿಯಲ್ಲೇ ಸಾಗೋದಿದ್ದಾರೆ. ಬಹಳಷ್ಟು ಚೆನ್ನಾಗಿ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗೋದಿದ್ದಾರೆ. ಮತ್ತೆ ಅಶ್ವಿನಿ ಮೇಡಮ್ ಅವರ ನಮ್ಮ ಒಂದು ಶಾಖೆಗೆ ಕರಿಬೇಕು ಅಂತೆಲ್ಲ ತುಂಬಾ ಜನ ಸಹ ಆಸೆ ಪಡ್ತಾ ಇರ್ತಾರೆ. ಹಲವಾರ ಒಂದು ಕಾರ್ಯಕ್ರಮಗಳಿಗೆ ಅಶ್ವಿನಿ ಮೇಡಮ್ ಸಹ ಹೋಗ್ತಾರೆ. ಮೆಚ್ಚುಗೆಯ ಮಾತುಗಳನ್ನ ಆಡ್ತಾರೆ. ಇನ್ವೈಟ್ ಮಾಡಿದವರಿಗೆಲ್ಲರಿಗೂ ಕೂಡ ಹೋಗಿ ಅಲ್ಲಿ ಸರ್ಪ್ರೈಸ್ ಗಿಫ್ಟ್ ಅನ್ನು ಸಹ ಕೊಡ್ತಾರೆ. ಉತ್ತಮವಾಗಿಯೂ ಕೂಡ ಸೇವೆನ ಸಲ್ಲಿಸ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವರು.